ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 26 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಒಂದು ಸಿಟಿನ ಮನೆ ಕೂಡ ಇದೆ, ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಇದು ಬಂದು ನಿಮಗೆ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತ ಮಾಡಿಕೊಂಡಿರುವಂತಹ ಅವರು ಒಂದು ಕನಸು. ಇಲ್ಲಿ ನಿಮಗೆ 240 ತೆಂಗಿನ ಮರಗಳು ಹಾಕಿದ್ದಾರೆ. ಎಲ್ಲ ಫಲ ಕೊಡೋಕ್ಕೆ ಬಂದಿರುವಂತಹ ಒಂದು ತೆಂಗಿನ ಮರಗಳು. ಇವು ಸಸಿಗಳಲ್ಲ, ನಿಮಗೆ ಈಲ್ಡ್ ರನ್ನಿಂಗ್ ಕ್ರಾಪ್. ನಿಮಗೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಲ್ಯಾಂಡ್ ಸಾಲಿಡಾಗಿದೆ, ಸೂಪರ್ವಾಗಿದೆ. ಮತ್ತು ನಮಗೇನಪ್ಪ, ನಾವು ಸಸಿ ಹಾಕಿ ಅದು ಫಲ ಕೊಡೋ ತನಕ ಕಾಯಬೇಕು. ಇದು ಫಲ ಕೊಡೋ ತನಕ ಬಂದಿದೆ, ಈಗ ನಾವು ತಗೋಬೋದು ಸ್ನೇಹಿತರೆ. ಇವ್ರ ಕುಂಟೆ 1,30,000 ಹೇಳ್ತಾರೆ. ಕುಂಟೆಗೆ ನಿಮಗೆ 1,30,000 ಹೇಳ್ತಾರೆ. ನೇರ ರೈತರ ಜೊತೆ ಮಾತುಕತೆ ಸ್ನೇಹಿತರೆ. ಇಲ್ಲಿ ಯಾರು ಕೂಡ ಮಧ್ಯದಲ್ಲಿ ಇಲ್ಲ. ನಾವು ರೈತರ ಜೊತೆ ಮಾತಾಡಿದಾಗ ನಮ್ಗೆ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ರೇಟ್ ಅಂತೂ ಸ್ವಲ್ಪ ಕಡಿಮೆ ಆಗುತ್ತೆ. ನೇರ ಮಾತಾಡೋಣ, ಏನೂ ಇದರಲ್ಲಿ ತೊಂದರೆ ಇಲ್ಲ. ನೋಡಿ, ಎಲ್ಲ ತೆಗಿ ಲ್ಯಾಂಡ್ ಅಂತೂ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ಇಷ್ಟು ಎತ್ತರ ಬೆಳೆಸೋದಕ್ಕೂ ತುಂಬ ಕಷ್ಟ ಇದೆ. ಇವೆಲ್ಲ ನಾಟಿ ಮರಗಳಾಗಿರೋದ್ರಿಂದ ಈ ಹೈಟ್ಗೆ ಬರುತ್ತೆ. ನಿಮ್ಗೆ ಅದೇ ಫಾರಮ್ ಗಿಡಗಳಾಗಿದೆ. ಚಿಕ್ಕ ಗಿಡದಲ್ಲೇ ತುಂಬ ಎಳನೀರು ಕೂತ್ಕೊಂಡಿರೋದು. ಇದನ್ನು ಕರೆಕ್ಟಾಗಿ ನಾವು ನೋಡ್ಕೊಂಡ್ರೆ 100 ವರ್ಷ ಇದು ಕೂಡ ಬರುತ್ತೆ ಸ್ನೇಹಿತರೆ. ಇದರಿಂದ ಕೂಡ ನಮಗೆ ಇನ್ಕಮ್ ಅಂತೂ ಇದ್ದೇ ಇದೆ. ಒಳ್ಳೆ ಲ್ಯಾಂಡ್. ಮಾವಿನ ಮರಗಳು ಕೂಡ ಅಷ್ಟೇ, ಒಂದು 10 ಮಾವಿನ ಮರಗಳಿದ್ದಾವೆ. ಫೆನ್ಸಿಂಗ್ ಆಗಿದೆ, ಆಯಿತಾ. ಇಲ್ಲಿ ಒಂದು ಓಪನ್ ವೆಲ್ಲನ್ನು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅದರಲ್ಲಿ ನೀರಿಲ್ಲ ನಮಗೆ. ಆಮೇಲೆ ಇದಕ್ಕೆ ಚಾನಲ್ ನೀರು ಕೂಡ ನಾವು ಬಳಸ್ಕೋಬೋದು. ಇದಕ್ಕೆ 2 ಕಡೆ ರಸ್ತೆ ಬರೋದ್ರಿಂದ ನಮಗೆ ಇದು ತೊಂದರೆ ಇಲ್ಲ ಸ್ನೇಹಿತರೆ. ನಮ್ಗೆ 2 ಕಡೆ ರಸ್ತೆ ಇದೆ, ನಾವು ಇದನ್ನು ಯೂಸ್ ಮಾಡೋಣ. ಒಳ್ಳೆ ಲ್ಯಾಂಡ್. ನಾವು ಈಗ ಇದು ಬೆಂಗಳೂರಿಗೆ 110 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 60 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 110, ಮೈಸೂರಿಗೆ 60 ಆಗುತ್ತೆ. ಲ್ಯಾಂಡ್ ಅಂದರೆ ತುಂಬ ಸಾಲಿಡಾಗಿದೆ, ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿದೆ ಸ್ನೇಹಿತರೆ. ಇವತ್ತು ನಾವು ಪ್ರತಿಯೊಂದನ್ನು ಕೂಡ ಪಡ್ಕೋಬೇಕು ಅಂತಂದರೆ ನಾವು ಶ್ರಮ ವಹಿಸಲೇಬೇಕು. ಅಂತಂದರೆ ಇವತ್ತು ಅನಾರೋಗ್ಯದಿಂದ ಎಷ್ಟೋ ಜನ ಇದ್ದಾರೆ. ನಾವು ಈ ಥರ ತೋಟದಲ್ಲಿ ವರ್ಕ್ ಮಾಡಿಕೊಂಡು ಒಂದು ವಾಕ್ ಮಾಡ್ಕೊಂಡಿದ್ರೆ ನಮ್ಮ ಆರೋಗ್ಯ ಎಷ್ಟೋ ಸುಧಾರಿಸುತ್ತೆ. ಮನುಷ್ಯನಿಗೆ ಹೊಸ ಹೊಸ ಕಾಯಿಲೆಗಳು ಕೂಡ ಬರ್ತಾಯಿದ್ದಾವೆ. ಅದರಿಂದ ನಾವು ಸ್ವಲ್ಪ ಸುಧಾರಿಸ್ಕೋಬೇಕು ಅಂತಂದರೆ ಒಳ್ಳೆ ತೋಟ ಅಥವಾ ಒಳ್ಳೆ ಜಮೀನುಗಳಲ್ಲಿ ನಾವು ವಾಸ ಮಾಡಿಕೊಂಡು ಜನಗಳಿಂದ ಸ್ವಲ್ಪ ದೂರ ಇದ್ದಷ್ಟು ಸ್ವಲ್ಪ ಒಂದು ಹೋಮ್ ಸ್ಟೇ ಕಂಡ ಮಾಡಿಕೊಂಡು ಇದ್ದರೆ ಆರೋಗ್ಯ ಆದಷ್ಟು ಸುಧಾರಿಸುತ್ತೆ. ಪ್ರತಿಯೊಂದು ರೀತಿಯಲ್ಲೂ ಕೂಡ ನಮಗಿದು ಅನುಕೂಲನೇ. ಆಲ್ಮೋಸ್ಟ್ ಇನ್ಕಮ್ಗೆ ಬಂದಿರುವಂತಹ ಮರಗಳಿವು. ಆದ್ದರಿಂದ ನಾವಿಲ್ಲಿ ಏನಪ್ಪ ಮಾಡ್ಬೋದು, ಇನ್ನೊಂದಷ್ಟು ಸ್ವಲ್ಪ ಹಣ್ಣಿನ ಗಿಡಗಳನ್ನ, ನಮಗೆ ಬೇಕಾಗಿರುವಂತಹ ಹಣ್ಣಿನ ಗಿಡಗಳನ್ನ, ಪಪಾಯ ಆಗ್ಬೋದು, ನೇರಳೆ ಆಗ್ಬೋದು, ದಾಳಿಂಬೆ ಆಗ್ಬೋದು, ಸಾಕು ಜಾಗಗಳಿದೆ ಇಲ್ಲಿ. ಅವುಗಳಿಗೆ ಇನ್ನೊಂದಷ್ಟು ಹಾಕೋಬೋದು. ಅದ್ರ ಮಧ್ಯದಲ್ಲಿ ನಿಮ್ಗೆ ಬೇಕು ಅಂತಂದರೆ ಅಡಿಕೆಗಳನ್ನೂ ಕೂಡ ನಾವು ಇದ್ರ ಕೆಳಗಡೆ ಹಾಕ್ಕೊಂಡ್ರೆ, ಮತ್ತು ಈ ಟೈಮ್ಲಿ ಅಡಿಕೆ ಹಾಕೋದ್ರ ಕೆಳಗಡೆ ಅಡಿಕೆ ತುಂಬ ಚೆನ್ನಾಗಿ ಬರುತ್ತೆ. ಅಡಿಕೆಗೆ ನೆರಳಿದ್ದಷ್ಟು ಗಿಡ ತುಂಬ ಸುಂದರವಾಗಿ ಬರುತ್ತೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ, ನೆರಳಲ್ಲಿ ಅಡಿಕೆ ಬರುವಷ್ಟು ಬೇರೆ ಗಿಡಗಳ ನೆರಳಲ್ಲಿ ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ಥರ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ಇನ್ನೂ ತೋಟನ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಬೋದು. ನೋಡೋಕ್ಕೂ ಕೂಡ ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ರೀತಿಯಲ್ಲೂ ಸಹಕಾರಿಯಾಗಿದೆ, ಅನುಕೂಲಕರವಾಗಿದೆ. ನಮಗೆ ನಾವು ಹೇಳೋದಿಷ್ಟೇ, ಎಲ್ಲಿಂದ ಎಲ್ಲಿಗೆ ಅವರು ನಮಗೆ ಫಸ್ಟು ವಾಟರ್ ಸೋರ್ಸ್ ಮುಖ್ಯ. ನಮಗೆ ನೀರು ಚೆನ್ನಾಗಿದೆಯಾ, ನೀರಿಗೆ ಫಸ್ಟು ಪ್ರಾಮುಖ್ಯತೆ ಕೊಡೋಣ, ಆಮೇಲೆ ಬಾಕಿದು ನಾವು ಇದು ಮಾಡೋಣ. ಎಲ್ಲಿಂದ ಎಲ್ಲಿಗೆ ಹೋದರೂ ಅಷ್ಟೇ ನೀರು ನಮಗೆ ಚಾನಲ್ ನೀರು ಕೂಡ ನಮಗೆ ಅವೈಲೇಬಲ್ ಇದೆ. ಅದನ್ನು ಯೂಸ್ ಬೇಕಾದ್ರೆ ನಾವು ಮಾಡಬಹುದು. ನಮಗೆ ಇದು ಮಿನಿಮಮ್ ಅಂದರು ನಮಗೆ
ಎಲ್ಲ ರೀತಿಯಲ್ಲೂ ನೀರಿನ ಸೌಕರ್ಯ ಅದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನಿಮಗೆ ಏನೇ ಡೌಟ್ಸ್ ಇದ್ದರೆ ನಾನು ನಿಮಗೆ ಆದಷ್ಟು ಕ್ಲಿಯರ್ ಮಾಡಿಕೊಡ್ತೀನಿ. ಎಲ್ಲ ರೀತಿಯಲ್ಲೂ ಕೂಡ ತುಂಬ ಚೆನ್ನಾಗಿದೆ. ನಾವಿಲ್ಲಿ ಹೇಳಿದ್ನಲ್ಲ, ಇನ್ನಷ್ಟು ಗಿಡಗಳನ್ನ ಹಾಕೋಬೋದು, ಒಳ್ಳೆ ರೀತಿಯಲ್ಲಿ ನಾವಿಲ್ಲಿ ಬೆಳಿಬೋದು. ಪ್ರತಿಯೊಂದು ಕೂಡ ನಮಗೆ ಸೂಪರ್. ಅದರಲ್ಲಿ ಎರಡು ಮಾತಿಲ್ಲ, ನಮಗೆ ಹೇಳೋಷ್ಟು ಇದಿಲ್ಲ. ಇಲ್ಲಿ ನಾವೇನಪ್ಪ ಹೇಳಿದ್ನಲ್ಲ ನಿಮಗೆ, ಒಳ್ಳೆ ತೋಟ ಮಾಡೋಣ, ಇನ್ನೂ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಹಾಕೊಂಡು ಇದನ್ನು ಇಂಪ್ರೂವ್ಮೆಂಟ್ ಮಾಡೋಣ ಸ್ನೇಹಿತರೆ. ನೋಡಿ, ಅವರು ಇದನ್ನೇ ಬಾವಿ ಅಂದ್ಕೊಂಡಿದ್ದಾರೆ, ಒಂದು ಸಣ್ಣ ಹಳ್ಳನ, ಅಷ್ಟು ದೊಡ್ಡದಾಗೇನಿಲ್ಲ ಅದು. ಅಲ್ಲೂ ಕೂಡ ಚಾನಲ್ ನೀರು ಬಂದಾಗ ಇಲ್ಲಿ ನೀರು ಸೇರ್ಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ಚಾನಲ್ ನೀರೆಲ್ಲ ಇವಾಗ ಬಿಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಚಾನಲ್ ಕೂಡ ತೋರಿಸ್ತೀನಿ ಈಗ ನಾನು. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಭೂಮಿ ಹುಡುಕ್ತಾ ಇರ್ತಾರೆ, ನಂಗೆ ಈ ಥರ ಇದ್ದರೆ ಸಾಕು ಅಂತ. ನಿಮಗೆ ತಾರೋಡಿಂದ ಬರೀ ಅರ್ಧ ಕಿಲೋಮೀಟ್ರ್ ಮಾತ್ರ ಮಡ್ ರೋಡು. ನೋಡಿ, ಈಗ ನಿಮಗೆ ಚಾನಲ್ ಕೂಡ ತೋರಿಸ್ತಾ ಇದ್ದೀನಿ. ಚಾನಲ್ ರಸ್ತೆಯಲ್ಲೂ ಕೂಡ ನಾವು ಇದಕ್ಕೆ ಬರಬಹುದು. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ, ತುಂಬ ಸಹಾಯಕಾರಿಯಾಗುತ್ತೆ. ಸುಮ್ಮನೆ ನಮಗಿಲ್ಲಿ ಒಳ್ಳೊಳ್ಳೆ ಅನುಕೂಲ ಕೂಡ ಆಗುತ್ತೆ. ನಿಮ್ಮಿಂದ ನಮ್ಮ ತವರು ಬೆಳೆಯೋಕ್ಕೆ ತುಂಬ ಸಹಕಾರಿಯಾಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.